ಕ್ರೀಡಾಂಗಣದಲ್ಲಿ ಅಗಲಿದ ಸ್ನೇಹಿತರಾದ ದ್ವಾರಕ್, ಸೇಂದಿಲ್, ಹರ್ಷ ಅವರ ಸ್ಮರಣಾರ್ಥವಾಗಿ ಗ್ರೀನ್ ಪಾರ್ಕ್ ಟ್ರೋಫಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಗಿಡಕ್ಕೆ ನೀರು ಹಾಕುವ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಭವಿಷ್ಯದ ಉತ್ತಮ ಜೀವನಕ್ಕಾಗಿ ಯುವಕರು ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ತೋರಬೇಕು. ಎನ್ಇಎಸ್ ಕಾಲೇಜಿನಲ್ಲಿ ನನ್ನ ವಿದ್ಯಾಭ್ಯಾಸ ನಡೆಸಿದ್ದೇನೆ. ಆಗ ಇದು ಶೆಡ್ ತರಹ ಇತ್ತು. ಇಷ್ಟು ದೊಡ್ಡ ಕಟ್ಟಡ ಇರಲಿಲ್ಲ ಎಂದು ತಮ್ಮ ಹಳೆಯ ದಿನಗಳನ್ನು ನೆನಪು ಮಾಡಿಕೊಂಡರು. ಯಾವ ಮ್ಯಾಚ್ ಇದು? ಯಾವ ಮ್ಯಾಚ್ ಇದು? ಪ್ರೀಮಿಯರ್ ಲೀಗ್ 2024 ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಇವತ್ತು ಬಂದಿರೋಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಒಂದು ರೀತಿಯ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವಯಸ್ಸಿನಲ್ಲಿ ಸ್ವಾಭಾವಿಕವಾಗಿ ಆಟಗಳನ್ನು ಆಡೋದ್ರಿಂದ ಮುಂದಿನ ನಿಮ್ಮ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಕಾಲೇಜು ನಂದು, ಇಲ್ಲಿ ಕಾಲೇಜ್ ಇದ್ದಂಥ ಸಂದರ್ಭದಲ್ಲಿ ಒಂದು ರೀತಿಯ ಶೆಡ್ ಇದ್ದಂಗಿತ್ತು. ಈಗಾರು ಬಿಲ್ಡಿಂಗ್ಗಳಿದ್ದಾವೆ. ಆ ಕಾಲೇಜಲ್ಲಿ ಇದ್ದಿದ್ದೇ 275 ಜನ ಕಾಲೇಜಿನ ವಿದ್ಯಾರ್ಥಿಗಳು. ನಮ್ಮ ಪ್ರಿನ್ಸಿಪಾಲ್ ಶ್ರೀನಿವಾಸ ಮೂರ್ತಿ ಅಂತ ಇದ್ರು, ಯಜಮಾನರು. ಅವ್ರು ಹೇಳ್ತಾ ಇದ್ರು, ನೀವು ಆಟ ಆಡಬೇಕು, ಓದಬೇಕು, ಜೊತೆ ಆಟ ಆಡಬೇಕು, ಅವಾಗ ನಿಮಗೆ ಮುಂದೆ ಒಳ್ಳೆ ಭವಿಷ್ಯ ಇರುತ್ತೆ ಅಂತ. ಅವ್ರು ಹೇಳಿದ ಮಾತು ನಾನು ಕೇಳಿದಕ್ಕೋಸ್ಕರ 25 ವರ್ಷ ಆದರೂ ಕೂಡ ನೀವು ಯಾರಿಗೂ ಕಮ್ಮಿ ಇಲ್ಲ, ಯುವಕ ಇದ್ದಂಗೆ ನಾನು ಇದ್ದೇನೆ. ಅದಕ್ಕೋಸ್ಕರ ನಾನು ನಿಮಗೆ ಪ್ರಾರ್ಥನೆ ಮಾಡೋದು, ಈ ವಯಸ್ಸಿನಲ್ಲಿ ಆಟ ಜಾಸ್ತಿ ಆಡಬೇಕು, ದುಶ್ಚಟಗಳಿಂದ ದೂರ ಇರಬೇಕು. ಇದೆರಡಿದ್ರೆ ತಲೆ ಮೈ ಎಲ್ಲವೂ ಕೂಡ ಪರಿಶುದ್ಧವಾಗಿರುತ್ತೆ, ಮೆಂಟಲ್ ಕೂಡ ಪೀಸ್ ಇರುತ್ತೆ. ಅದಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಟ ಆಡ್ತಿದ್ದೀರಿ. ಈ ಆಟ ನಿಮಗೆ ಮುಂದಿನ ಭವಿಷ್ಯಕ್ಕೂ ಒಳ್ಳೆಯದಾಗಲಿ. ನಿಮ್ಮ ಇವತ್ತೇನು ಆಟಕ್ಕೆ ಬಂದಿದ್ದೀರಿ, ಸ್ಪರ್ಧೆ ಬಂದಿದ್ದೀರಿ, ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರೀಮಿಯರ್ ಲೀಗ್ 2024
ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಇವತ್ತು ಬಂದಿರೋಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಒಂದು ರೀತಿಯ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವಯಸ್ಸಿನಲ್ಲಿ ಸ್ವಾಭಾವಿಕವಾಗಿ ಆಟಗಳನ್ನು ಆಡೋದ್ರಿಂದ ಮುಂದಿನ ನಿಮ್ಮ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಕಾಲೇಜು ನಂದು, ಇಲ್ಲಿ ಕಾಲೇಜ್ ಇದ್ದಂಥ ಸಂದರ್ಭದಲ್ಲಿ ಒಂದು ರೀತಿಯ ಶೆಡ್ ಇದ್ದಂಗಿತ್ತು. ಈಗಾರು ಬಿಲ್ಡಿಂಗ್ಗಳಿದ್ದಾವೆ. ಆ ಕಾಲೇಜಲ್ಲಿ ಇದ್ದಿದ್ದೇ 275 ಜನ ಕಾಲೇಜಿನ ವಿದ್ಯಾರ್ಥಿಗಳು. ನಮ್ಮ ಪ್ರಿನ್ಸಿಪಾಲ್ ಶ್ರೀನಿವಾಸ ಮೂರ್ತಿ ಅಂತ ಇದ್ರು, ಯಜಮಾನರು. ಅವ್ರು ಹೇಳ್ತಾ ಇದ್ರು, ನೀವು ಆಟ ಆಡಬೇಕು, ಓದಬೇಕು, ಜೊತೆ ಆಟ ಆಡಬೇಕು, ಅವಾಗ ನಿಮಗೆ ಮುಂದೆ ಒಳ್ಳೆ ಭವಿಷ್ಯ ಇರುತ್ತೆ ಅಂತ. ಅವ್ರು ಹೇಳಿದ ಮಾತು ನಾನು ಕೇಳಿದಕ್ಕೋಸ್ಕರ 25 ವರ್ಷ ಆದರೂ ಕೂಡ ನೀವು ಯಾರಿಗೂ ಕಮ್ಮಿ ಇಲ್ಲ, ಯುವಕ ಇದ್ದಂಗೆ ನಾನು ಇದ್ದೇನೆ. ಅದಕ್ಕೋಸ್ಕರ ನಾನು ನಿಮಗೆ ಪ್ರಾರ್ಥನೆ ಮಾಡೋದು, ಈ ವಯಸ್ಸಿನಲ್ಲಿ ಆಟ ಜಾಸ್ತಿ ಆಡಬೇಕು, ದುಶ್ಚಟಗಳಿಂದ ದೂರ ಇರಬೇಕು. ಇದೆರಡು ಇದ್ದರೆ ತಲೆ ಮೈ ಎಲ್ಲವೂ ಕೂಡ ಪರಿಶುದ್ಧವಾಗಿರುತ್ತೆ, ಮೆಂಟಲ್ ಕೂಡ ಪೀಸ್ ಇರುತ್ತೆ. ಅದಕ್ಕೆ